ಡ್ರೀಮ್ ಕಮ್ ಟ್ರೂ ಅಂತ ವೈಷ್ಣವಿ ಗೌಡ ಅವರು ಕೆಲವಿಷ್ಟು ವಿಡಿಯೋಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ವೈಷ್ಣವಿ ಅವರಿಗೆ ಬಹುದೊಡ್ಡ ಕನಸು ಮತ್ತೆ ಆಸೆಯೂ ಕೂಡ ಇತ್ತು. ಅವರ ಮೊದಲ ಎಂಗೇಜ್ಮೆಂಟ್, ಮೊದಲ ಒಂದು ಸಂಬಂಧ ಮುರಿದು ಬಿದ್ದಂತ ಟೈಮಲ್ಲಿ ತುಂಬಾನೇ ಡಿಪ್ರೆಷನ್ಗೆ ಹೋಗಿರ್ತಾರೆ. ಆಗ ಅವರು ಡಿಸೈಡ್ ಮಾಡ್ತಾರೆ, ಮದುವೆಯಾದ್ರೆ ನಾನು ಒಂದು ಒಳ್ಳೆ ಶ್ರೀಮಂತ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ. ಅದೇ ರೀತಿ ಇದೀಗ ಅನುಕೂಲ್ ಶರ್ಮಾ ಅವರನ್ನ ಕೈ ಹಿಡಿಯುತ್ತಿದ್ದಾರೆ ವೈಷ್ಣವಿ ಅವರು. ಖಾಸಗಿ ಒಂದು ಜಾಗದಲ್ಲಿ ಅಂದ್ರೆ ರೆಸಾರ್ಟ್ ಅಥವಾ ಹೋಟೆಲ್ ನಲ್ಲಿ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ನಿನ್ನೆ ತುಂಬಾನೇ ಅದ್ದೂರಿಯಾಗಿ ಜರುಗಿದೆ. ಇನ್ನ ವೃತ್ತಿಯಲ್ಲಿ ಅಂಕುಲ್ ಶರ್ಮಾ ಅವರು ಏರ್ ಫೋರ್ಸ್ ನಲ್ಲಿ ಕೆಲಸವನ್ನ ಮಾಡ್ತಿರೋದು. ತುಂಬಾ ಜನ ಏನ್ ಏರ್ಪೋರ್ಟ್ ನಲ್ಲ ಅಂತ ಕ್ವಶನ್ ಮಾಡ್ತಿದ್ರು. ಏರ್ಪೋರ್ಟ್ ಅಲ್ಲ, ಏರ್ ಫೋರ್ಸ್ ನಲ್ಲಿ ಒಳ್ಳೆ ಸಂಬಳ ಕೊಡುವಂತ ಒಂದು ಕಂಪನಿ ಏರ್ ಫೋರ್ಸ್ ನಲ್ಲಿ ಒಂದು ಕೆಲಸವನ್ನ ಸಹ ಮಾಡ್ತಾ ಇರುವಂತದ್ದು. ಪ್ರತಿಷ್ಠಿತ ಒಂದು ಏರ್ ಫೋರ್ಸ್ ನಲ್ಲಿ ಅಂಕುಲ್ ಶರ್ಮಾ ಅವರು ಇರುವಂತಹ ಕಾರಣ ಈ ವರ್ಷ ಬೆಂಗಳೂರು ಏರ್ ಶೋ ನಲ್ಲಿ ಅದನ್ನ ಕಣ್ತುಂಬಿಕೊಳ್ಳಲು ಸಾಧ್ಯವಾಯಿತು ವೈಷ್ಣವಿ ಅವರಿಗೆ. ಆಗ್ಲೇ ಅವರು ಕೆಲವಿಷ್ಟು ಪದಗಳು, ಲೈನ್ಸ್ ಗಳನ್ನ ಬರ್ಕೊಂಡಿರ್ತಾರೆ. ಥ್ಯಾಂಕ್ ಯು, ನಿಮ್ಮಿಂದ ನಾನು ಏರ್ ಶೋನ ಕಣ್ತುಂಬಿಕೊಳ್ಳಲು ಸಾಧ್ಯವಾಯಿತು ಅಂತ. ಉನ್ನತವಾದಂತಹ ಸ್ಥಾನ ಕೆಲಸದಲ್ಲಿದ್ದಾರೆ ವೈಷ್ಣವಿ ಅವರಿಗೆ. ಕರೆಕ್ಟ್ ಆಗಿರುವಂತಹ ಪೇರ್ ಜೋಡಿ ಅಂತ ಮನೆಯವರು ಕೂಡ ನಿರ್ಧರಿಸಿ ಈ ಒಂದು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟು ನೆನೆ ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಮನೆಯಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಅಂಕುಲ್ ಶರ್ಮಾ ಅವರಿಗೆ ಕನ್ನಡ ಬರೋದಿಲ್ಲ. ಇವರು ಮೂಲತಃ ಹಿಂದಿಯ ಹುಡುಗನನ್ನ ಇದೀಗ ಕನ್ನಡದ ಹುಡುಗಿ ವೈಷ್ಣವಿ ಅವರು ವರೆಸುತ್ತಿದ್ದಾರೆ. ಅದುವೇ ಒಂದು ವಿಶೇಷ. ಇದ್ರ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ. ಸಿಕ್ಕಾಪಟ್ಟೆ ಚೆನ್ನಾಗಿಯೇ ಸಂಬಳವನ್ನು ಕೂಡ ತಗೊಳ್ತಾ ಇದ್ದಾರೆ. ಮದುವೆ ಆಗುತ್ತಿರುವಂತಹ ಪತಿ